ಮಹತ್ವದ ಬೆಳವಣಿಗೆಯೊಂದರಲ್ಲಿ ಈ ರೇಣುಕಾಸ್ವಾಮಿಯನ್ನು ಕೊಂದದ್ಯಾರು ಈ ಎಲ್ಲ ವಿಚಾರಗಳು ಬೇರೆ. ಅಂದರೆ ಯಾರು 17 ಜನರಲ್ಲಿ ಅಂಥೇಳಿ ಈಗ ಮೊನ್ನೆ ಅವರ ಬಟ್ಟೆ ದರ್ಶನ್ ಅವರ ಮನೆಯಲ್ಲಿ, ಆಮೇಲೆ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಪೊಲೀಸರು ಎಲ್ಲ ನಿಮಗೆ ಎಲ್ಲ ಎತ್ತಾಕೊಂಡ್ಬಂದಿದ್ರಲ್ವಾ ಪಂಚನಾಮೆ ಮಾಡಿಸಿ. ಈಗ FSL ರಿಪೋರ್ಟ್ನಲ್ಲಿ ದರ್ಶನ್ ಅವರ ಹಾಕ್ಕೊಂಡಿದ್ದ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯವರ ರಕ್ತದ ಕಲೆ ಇದೆ. ಇದು ಈಗ ದೊಡ್ಡ ಮಟ್ಟದಲ್ಲಿ ದರ್ಶನ್ ಟೀಮ್ಗೆ ಶಾಕ್ ಕೊಟ್ಟಿದೆ. ಹೇಗೆ ರಿಪೋರ್ಟ್ ನೋಡಿ. ರೇಣುಕಾ ಕೊಲೆ ಕೇಸ್ನ ಮಹಾ ಎಕ್ಸ್ಕ್ಲೂಸಿವ್. ಕೊಲೆ ಆರೋಪಿ ಬರ್ಕಿಗೆ ಸಂಬಂಧಿಸಿದ ಭಯಾನಕ ಸತ್ಯ. ನಟ ದರ್ಶನ್, ಆತನ ಆತ್ಮೀಯ ಗೆಳತಿ ಪವಿತ್ರ ಗೌಡ ಸೇರಿ ಒಟ್ಟು 17 ಮಂದಿ ಈಗ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಮೇಲೆ ಸಿಕ್ಕಿದೆ ರಕ್ತದ ಕಲೆಗಳು. ರೇಣುಕಾಸ್ವಾಮಿ ರಕ್ತದ ಕಲೆಯಿಂದ FSL ವರದಿ. ದರ್ಶನ್ ಕೊಲೆಯ ರಕ್ತ ರಹಸ್ಯ. ದರ್ಶನ್ ಬಟ್ಟೆಗಳ ಮೇಲೆ ಸಿಕ್ಕಿದೆ ರಕ್ತದ ಕಲೆಗಳು. ರೇಣುಕಾಸ್ವಾಮಿ ರಕ್ತದ ಕಲೆ ದರ್ಶನ್ ಬಟ್ಟೆ ಮೇಲೆ ಇರುವುದು ಖಾತ್ರಿಯಾಗಿದೆ. ಇದು ದರ್ಶನ್ಗೆ ಕಂಟಕವಾಗಲಿರುವ ಅತಿ ದೊಡ್ಡ ಸಾಕ್ಷ್ಯವಾಗಿದೆ. ದರ್ಶನ್ ಮನೆಯಲ್ಲಿ ವಶಪಡಿಸಿಕೊಂಡಿದ್ದ ಬಟ್ಟೆಗಳಾದ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್, ಕಪ್ಪು ಬಣ್ಣದ ರೌಂಡ್ ನೆಕ್ ಶರ್ಟ್ ಮೇಲೆ ರೇಣುಕಾ ದೇಹದ ರಕ್ತ ಎಂಬುದು FSL ವರದಿಯಲ್ಲಿ ದೃಢಪಡಿಸಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಈ ರೇಣುಕಾಸ್ವಾಮಿಯನ್ನು ಕೊಂದದ್ಯಾರು ಈ ಎಲ್ಲ ವಿಚಾರಗಳು ಬೇರೆ. ಅಂದರೆ ಯಾರು 17 ಜನರಲ್ಲಿ ಅಂಥೇಳಿ ಈಗ ಮೊನ್ನೆ ಅವರ ಬಟ್ಟೆ ದರ್ಶನ್ ಅವರ ಮನೆಯಲ್ಲಿ, ಆಮೇಲೆ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಪೊಲೀಸರು ಎಲ್ಲ ನಿಮಗೆ ಎಲ್ಲ ಎತ್ತಾಕೊಂಡ್ಬಂದಿದ್ರಲ್ವಾ ಪಂಚನಾಮೆ ಮಾಡಿಸಿ. ಈಗ FSL ರಿಪೋರ್ಟ್ನಲ್ಲಿ ದರ್ಶನ್ ಅವರ ಹಾಕ್ಕೊಂಡಿದ್ದ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯವರ ರಕ್ತದ ಕಲೆ ಇದೆ. ಇದು ಈಗ ದೊಡ್ಡ ಮಟ್ಟದಲ್ಲಿ ದರ್ಶನ್ ಟೀಮ್ಗೆ ಶಾಕ್ ಕೊಟ್ಟಿದೆ. ಹೇಗೆ ರಿಪೋರ್ಟ್ ನೋಡಿ. ರೇಣುಕಾ ಕೊಲೆ ಕೇಸ್ನ ಮಹಾ ಎಕ್ಸ್ಕ್ಲೂಸಿವ್. ಕೊಲೆ ಆರೋಪಿ ಬರ್ಕಿಗೆ ಸಂಬಂಧಿಸಿದ ಭಯಾನಕ ಸತ್ಯ. ನಟ ದರ್ಶನ್, ಆತನ ಆತ್ಮೀಯ ಗೆಳತಿ ಪವಿತ್ರ ಗೌಡ ಸೇರಿ ಒಟ್ಟು 17 ಮಂದಿ ಈಗ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಮೇಲೆ ಸಿಕ್ಕಿದೆ ರಕ್ತದ ಕಲೆಗಳು. ರೇಣುಕಾಸ್ವಾಮಿ ರಕ್ತದ ಕಲೆಯಿಂದ FSL ವರದಿ. ದರ್ಶನ್ ಕೊಲೆಯ ರಕ್ತ ರಹಸ್ಯ. ದರ್ಶನ್ ಬಟ್ಟೆಗಳ ಮೇಲೆ ಸಿಕ್ಕಿದೆ ರಕ್ತದ ಕಲೆಗಳು. ರೇಣುಕಾಸ್ವಾಮಿ ರಕ್ತದ ಕಲೆ ದರ್ಶನ್ ಬಟ್ಟೆ ಮೇಲೆ ಇರುವುದು ಖಾತ್ರಿಯಾಗಿದೆ. ಇದು ದರ್ಶನ್ಗೆ ಕಂಟಕವಾಗಲಿರುವ ಅತಿ ದೊಡ್ಡ ಸಾಕ್ಷ್ಯವಾಗಿದೆ. ದರ್ಶನ್ ಮನೆಯಲ್ಲಿ ವಶಪಡಿಸಿಕೊಂಡಿದ್ದ ಬಟ್ಟೆಗಳಾದ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್, ಕಪ್ಪು ಬಣ್ಣದ ರೌಂಡ್ ನೆಕ್ ಶರ್ಟ್ ಮೇಲೆ ರೇಣುಕಾ ದೇಹದ ರಕ್ತ ಎಂಬುದು FSL ವರದಿಯಲ್ಲಿ ದೃಢಪಡಿಸಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಈ ರೇಣುಕಾಸ್ವಾಮಿಯನ್ನು ಕೊಂದದ್ಯಾರು ಈ ಎಲ್ಲ ವಿಚಾರಗಳು ಬೇರೆ. ಅಂದರೆ ಯಾರು 17 ಜನರಲ್ಲಿ ಅಂಥೇಳಿ ಈಗ ಮೊನ್ನೆ ಅವರ ಬಟ್ಟೆ ದರ್ಶನ್ ಅವರ ಮನೆಯಲ್ಲಿ, ಆಮೇಲೆ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಪೊಲೀಸರು ಎಲ್ಲ ನಿಮಗೆ ಎಲ್ಲ ಎತ್ತಾಕೊಂಡ್ಬಂದಿದ್ರಲ್ವಾ ಪಂಚನಾಮೆ ಮಾಡಿಸಿ. ಈಗ FSL ರಿಪೋರ್ಟ್ನಲ್ಲಿ ದರ್ಶನ್ ಅವರ ಹಾಕ್ಕೊಂಡಿದ್ದ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯವರ ರಕ್ತದ ಕಲೆ ಇದೆ. ಇದು ಈಗ ದೊಡ್ಡ ಮಟ್ಟದಲ್ಲಿ ದರ್ಶನ್ ಟೀಮ್ಗೆ ಶಾಕ್ ಕೊಟ್ಟಿದೆ. ಹೇಗೆ ರಿಪೋರ್ಟ್ ನೋಡಿ. ರೇಣುಕಾ ಕೊಲೆ ಕೇಸ್ನ ಮಹಾ ಎಕ್ಸ್ಕ್ಲೂಸಿವ್. ಕೊಲೆ ಆರೋಪಿ ಬರ್ಕಿಗೆ ಸಂಬಂಧಿಸಿದ ಭಯಾನಕ ಸತ್ಯ. ನಟ ದರ್ಶನ್, ಆತನ ಆತ್ಮೀಯ ಗೆಳತಿ ಪವಿತ್ರ ಗೌಡ ಸೇರಿ ಒಟ್ಟು 17 ಮಂದಿ ಈಗ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಮೇಲೆ ಸಿಕ್ಕಿದೆ ರಕ್ತದ ಕಲೆಗಳು.
ರೇಣುಕಾಸ್ವಾಮಿ ರಕ್ತದ ಕಲೆಯಿಂದ ಎಫ್ಎಸ್ಎಲ್ ವರದಿ. ಎಸ್, ದರ್ಶನ್ ಕೊಲೆಯ ರಕ್ತ ರಹಸ್ಯ. ದರ್ಶನ್ ಬಟ್ಟೆಗಳ ಮೇಲೆ ಸಿಕ್ಕಿದೆ ರಕ್ತದ ಕಲೆಗಳು. ರೇಣುಕಾಸ್ವಾಮಿ ರಕ್ತದ ಕಲೆ ದರ್ಶನ್ ಬಟ್ಟೆ ಮೇಲೆ ಇರುವುದು ಖಾತ್ರಿಯಾಗಿದೆ. ಇದು ದರ್ಶನ್ಗೆ ಕಂಟಕವಾಗಲಿರುವ ಅತಿ ದೊಡ್ಡ ಸಾಕ್ಷ್ಯವಾಗಿದೆ. ದರ್ಶನ್ ಮನೆಯಲ್ಲಿ ವಶಪಡಿಸಿಕೊಂಡಿದ್ದ ಬಟ್ಟೆಗಳಾದ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್, ಕಪ್ಪು ಬಣ್ಣದ ರೌಂಡ್ ನೆಕ್ ಶರ್ಟ್ ಮೇಲೆ ರೇಣುಕಾ ದೇಹದ ರಕ್ತ ಎಂಬುದು ಎಫ್ಎಸ್ಎಲ್ ವರದಿಯಲ್ಲಿ ದೃಢಪಡಿಸಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಈ ರೇಣುಕಾಸ್ವಾಮಿಯನ್ನು ಕೊಂದದ್ಯಾರು ಈ ಎಲ್ಲ ವಿಚಾರಗಳು ಬೇರೆ, ಅಂದರೆ ಯಾರು 17 ಜನರಲ್ಲಿ ಅಂಥೇಳಿ. ಈಗ ಮೊನ್ನೆ ಅವರ ಬಟ್ಟೆ ದರ್ಶನ್ ಅವರ ಮನೆಯಲ್ಲಿ, ಆಮೇಲೆ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಪೊಲೀಸರು ಎಲ್ಲ ನಿಮಗೆ ಎಲ್ಲ ಎತ್ತಾಕೊಂಡ್ಬಂದಿದ್ರಲ್ವಾ ಪಂಚನಾಮೆ ಮಾಡಿಸಿ. ಈಗ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ದರ್ಶನ್ ಅವರು ಹಾಕ್ಕೊಂಡಿದ್ದ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯವರ ರಕ್ತದ ಕಲೆ ಇದೆ. ಇದು ಈಗ ದೊಡ್ಡ ಮಟ್ಟದಲ್ಲಿ ದರ್ಶನ್ ಟೀಮ್ಗೆ ಶಾಕ್ ಕೊಟ್ಟಿದೆ. ಹೇಗೆ ರಿಪೋರ್ಟ್ ನೋಡಿ. ರೇಣುಕಾ ಕೊಲೆ ಕೇಸ್ನ ಮಹಾ ಎಕ್ಸ್ಕ್ಲೂಸಿವ್. ಕೊಲೆ ಆರೋಪಿ ಬರ್ಕಿಗೆ ಸಂಬಂಧಿಸಿದ ಭಯಾನಕ ಸತ್ಯ. ನಟ ದರ್ಶನ್, ಆತನ ಆತ್ಮೀಯ ಗೆಳತಿ ಪವಿತ್ರ ಗೌಡ ಸೇರಿ ಒಟ್ಟು 17 ಮಂದಿ ಈಗ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಮೇಲೆ ಸಿಕ್ಕಿದೆ ರಕ್ತದ ಕಲೆಗಳು. ರೇಣುಕಾಸ್ವಾಮಿ ರಕ್ತದ ಕಲೆಯಿಂದ ಎಫ್ಎಸ್ಎಲ್ ವರದಿ. ಎಸ್, ದರ್ಶನ್ ಕೊಲೆಯ ರಕ್ತ ರಹಸ್ಯ. ದರ್ಶನ್ ಬಟ್ಟೆಗಳ ಮೇಲೆ ಸಿಕ್ಕಿದೆ ರಕ್ತದ ಕಲೆಗಳು. ರೇಣುಕಾಸ್ವಾಮಿ ರಕ್ತದ ಕಲೆ ದರ್ಶನ್ ಬಟ್ಟೆ ಮೇಲೆ ಇರುವುದು ಖಾತ್ರಿಯಾಗಿದೆ. ಇದು ದರ್ಶನ್ಗೆ ಕಂಟಕವಾಗಲಿರುವ ಅತಿ ದೊಡ್ಡ ಸಾಕ್ಷ್ಯವಾಗಿದೆ. ದರ್ಶನ್ ಮನೆಯಲ್ಲಿ ವಶಪಡಿಸಿಕೊಂಡಿದ್ದ ಬಟ್ಟೆಗಳಾದ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್, ಕಪ್ಪು ಬಣ್ಣದ ರೌಂಡ್ ನೆಕ್ ಶರ್ಟ್ ಮೇಲೆ ರೇಣುಕಾ ದೇಹದ ರಕ್ತ ಎಂಬುದು ಎಫ್ಎಸ್ಎಲ್ ವರದಿಯಲ್ಲಿ ದೃಢಪಡಿಸಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಈ ರೇಣುಕಾಸ್ವಾಮಿಯನ್ನು ಕೊಂದದ್ಯಾರು ಈ ಎಲ್ಲ ವಿಚಾರಗಳು ಬೇರೆ, ಅಂದರೆ ಯಾರು 17 ಜನರಲ್ಲಿ ಅಂಥೇಳಿ. ಈಗ ಮೊನ್ನೆ ಅವರ ಬಟ್ಟೆ ದರ್ಶನ್ ಅವರ ಮನೆಯಲ್ಲಿ, ಆಮೇಲೆ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಪೊಲೀಸರು ಎಲ್ಲ ನಿಮಗೆ ಎಲ್ಲ ಎತ್ತಾಕೊಂಡ್ಬಂದಿದ್ರಲ್ವಾ ಪಂಚನಾಮೆ ಮಾಡಿಸಿ. ಈಗ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ದರ್ಶನ್ ಅವರು ಹಾಕ್ಕೊಂಡಿದ್ದ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯವರ ರಕ್ತದ ಕಲೆ ಇದೆ. ಇದು ಈಗ ದೊಡ್ಡ ಮಟ್ಟದಲ್ಲಿ ದರ್ಶನ್ ಟೀಮ್ಗೆ ಶಾಕ್ ಕೊಟ್ಟಿದೆ. ಹೇಗೆ ರಿಪೋರ್ಟ್ ನೋಡಿ. ರೇಣುಕಾ ಕೊಲೆ ಕೇಸ್ನ ಮಹಾ ಎಕ್ಸ್ಕ್ಲೂಸಿವ್. ಕೊಲೆ ಆರೋಪಿ ಬರ್ಕಿಗೆ ಸಂಬಂಧಿಸಿದ ಭಯಾನಕ ಸತ್ಯ. ನಟ ದರ್ಶನ್, ಆತನ ಆತ್ಮೀಯ ಗೆಳತಿ ಪವಿತ್ರ ಗೌಡ ಸೇರಿ ಒಟ್ಟು 17 ಮಂದಿ ಈಗ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ.